Hi, I'm Darshan. I'm studying in BCA first year at ICCA College in Davangere. Let us discuss with deletion of array. Okay, so deletion of array in C programming. ಸೊ ನಾ ಇವತ್ತಿನ ಕ್ಲಾಸ್ ಮಾಡ್ತಾ ಇರೋದು ಡಿಲಿಷನ್ ಆಫ್ ಅರೇ. ಸೊ ಪ್ರೋಗ್ರಾಮೆಟಿಕಲಿ ನಾವು ನೋಡ್ತಾ ಹೋಗೋಣ. ಓಕೆ ಬನ್ನಿ. ಓಕೆ, ಸೊ ನಾ ಈಗ ಕೋಡ್ನ ಬರಿತಿದ್ದೀನಿ. ಸೊ ಆಶ್ ಇನ್ಕ್ಲೂಡ್ stdio.h. This is preprocessor statement. Okay, ಸೊ ನಾನು ಫಂಕ್ಷನ್ ಡಿಕ್ಲೇರ್ ಮಾಡ್ಕೊತೀನಿ. ಫಂಕ್ಷನ್ ಮೂಲಕ ನಾನು ಡಿಲಿಷನ್ ಆಫ್ ಅರೇ ಬರಿತಾ ಹೋಗ್ತೀನಿ. ಸೊ ನಾನು ಫಂಕ್ಷನ್ನ ಡಿಕ್ಲೇರ್ ಮಾಡ್ಕೊತಿದ್ದೀನಿ. ಅರೇ ಡಿಲಿಷನ್ ಫಂಕ್ಷನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದಾಯ್ತು. ಇಂಟ್ main, this is main method or main function. So function is started with this method. So ಬಾಡಿನ ನಾನು ಆಮೇಲೆ ಬರ್ಕೊಂತಿದ್ದೀನಿ. ದಿಸ್ ಕಾಪಿ ಟು ಅರೇ ಡಿಲಿಷನ್, ಕಂಟ್ರೋಲ್ ಸಿ. ಸೊ ವೈಡ್ ಅಂತ ನಾವು ಬರ್ಕೊಬೇಕಿದೆ. ಅರೇನ ನಾನು ಡಿಕ್ಲೇರ್ ಮಾಡ್ಕೊಂಡಿದ್ದಾಯ್ತು. ಇದಕ್ಕೆ ಬಾಡಿನ ಬರಿತಾ ಹೋಗೋಣ. ಇಂಟ್, ನಾನು ಇಂಟೀಜರ್ ಡೇಟಾ ಟೈಪ್ನ ತೊಗೊತಿದ್ದೀನಿ. ಮೊದಲು ಅರೇನ ಡಿಕ್ಲೇರ್ ಮಾಡ್ಕೊತೀನಿ. 130 ಎಲಿಮೆಂಟ್ಸ್, ಅದ್ರಲ್ಲಿ ನಾವು ಯಾವುದಾದ್ರೂ ಎಲಿಮೆಂಟ್ಸ್ನ ಕೊಡ್ಬೋದು. ಸೊ ಐ ಮತ್ತು ಸೈಜ್ನ ನಾನು ಡಿಕ್ಲೇರ್ ಮಾಡ್ಕೊತಿದ್ದೀನಿ. ಮತ್ತು ಪೊಸಿಷನ್, ನನಗೆ ಯಾವ ಪೊಸಿಷನ್ ಬೇಕು ಡಿಲೀಟ್ ಮಾಡಬೇಕು ಆ ಪೊಸಿಷನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಸೊ ಪ್ರಿಂಟರ್ ಸ್ಟೇಟ್ಮೆಂಟ್, ಎಂಟರ್ ದ ಸೈಜ್ ಆಫ್ ಅರೇ. ಯು ವಾಂಟ್ ಟು, ನಿಮಗೆ ಎಷ್ಟು ಬೇಕಷ್ಟು ಸೈಜ್ನ ನಾವು ಬರ್ಕೊಬೋದು. ಎಂಟರ್ ದ ಸೈಜ್ ಆಫ್ ಅರೇ, ಅರೇಯ ಸೈಜ್ ವಿಚ್ ಯು ವಾಂಟ್, ನಿಮಗೆ ಎಷ್ಟು ಬೇಕಷ್ಟು. ಸ್ಕ್ಯಾನರ್, ಸೊ ರೀಡ್ ದ ಸೈಜ್, ಪರ್ಸೆಂಟೇಜ್ ಡಿ ಆಂಪರ್ಸೆಂಟ್ ಸೈಜ್. ಸೊ ಸೈಜ್ನ ನಾನು ರೀಡ್ ಮಾಡಿದ್ದಾಯಿತು. ಸೊ ಇನ್ನೊಂದು ಪ್ರಿಂಟರ್ ಸ್ಟೇಟ್ಮೆಂಟ್ ಹಾಕ್ತಿದ್ದೀನಿ. ನಮಗೆ ಎಲಿಮೆಂಟ್ನ ರೆಪ್ರೆಸೆಂಟ್ ಆಗಬೇಕು. ಸೊ ಔಟ್ಪುಟ್ ನೀಟಾಗಿರಬೇಕು. ಎಂಟರ್ ದ ಪರ್ಸೆಂಟೇಜ್ ಡಿ ಅರೇ ಎಲಿಮೆಂಟ್ಸ್. ಓಕೆ, ಸೊ ನಾನಿಲ್ಲಿ ಸೈಜ್ನ ಮೆನ್ಷನ್ ಮಾಡ್ತಿದ್ದೀನಿ. ನಮ್ಗೆ ಎಷ್ಟು ಬೇಕು ಸೈಜಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಲೆಟ್ ಅಸ್ ರೈಟ್ ದ ಫಾರ್ ಲೂಪ್. ಅರೇ ಇಂಡೆಕ್ಸ್ ಸ್ಟಾರ್ಟ್ ಹೋಗೋದು 0 ಇಂದ. ಸೊ 0 ಇನಿಷಿಯಲೈಸ್ ಆ್ಯಂಡ್ ಐ ಗ್ರೇಟರ್ ದೆನ್ ಲೆಸ್ ದೆನ್ ಸೈಜ್ ಐ ಪ್ಲಸ್ ಪ್ಲಸ್. ಕಂಡೀಷನ್ನ ಚೆಕ್ ಮಾಡ್ತಾ ಇದೆ ಮತ್ತು ಐನ ಪ್ಲಸ್ ಪ್ಲಸ್ ಅಂದರೆ ಇನ್ಕ್ರಿಮೆಂಟ್ ಮಾಡುತ್ತೆ. ಸೊ ಸ್ಕ್ಯಾನರ್, ಅರೇನ ರೀಡ್ ಮಾಡ್ತಿದ್ದೀನಿ ನಾನು ಫಾರ್ ಲೂಪಲ್ಲಿ. ಎ ಆಫ್ ಐ, ಸೊ ಇಲ್ಲಿ ಡಬಲ್ ಕೋಲನ್ ಹಾಕಬೇಕು. ಎ ಆಫ್ ಪರ್ಸೆಂಟೇಜ್ ಡಿ ಕಮ ಆಂಪರ್ಸೆಂಟ್ ಎ ಆಫ್ ಐ, ಅಂದರೆ ಅರೇಯ ಎಲಿಮೆಂಟ್ಸಲ್ಲಿ ರೀಡ್ ಆಗಬೇಕು. ಸೊ ನಾನು ಇಲ್ಲಿ ಆಂಪರ್ಸೆಂಟ್ ಹಾಕಿದ್ದೀನಿ. ಸೊ ಅದು ಅರೇ ಎಲಿಮೆಂಟ್ಸ್ನ ರೀಡ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ನಾನು ಇನ್ನೊಂದು ಪ್ರಿಂಟರ್ ಸ್ಟೇಟ್ಮೆಂಟ್ ಹಾಕ್ಕೊತಾ ಇದ್ದೀನಿ. ಯಾಕಂದ್ರೆ ನಾನು ಇಲ್ಲಿ ಪೊಸಿಷನ್ನ ರೀಡ್ ಮಾಡಬೇಕು. ಯಾವ ಪೊಸಿಷನ್ ಬೇಕು ನಮಗೆ, ಸೊ ಆ ಪೊಸಿಷನ್ ಬೇಕಲ್ವಾ, ಅದಕ್ಕೋಸ್ಕರ ಅದನ್ನು ರೀಡ್ ಮಾಡಬೇಕು. ಇಲ್ಲೊಂದು ಪ್ರಿಂಟರ್ ಸ್ಟೇಟ್ಮೆಂಟ್ ಹಾಕ್ಕೊಂಡಿದ್ದೀನಿ. ಎಂಟರ್ ದ ನಂಬರ್, ಎಂಟರ್ ದ ವಿಚ್ ನಂಬರ್, ಎಂಟರ್ ದ ವಿಚ್ ಪೊಸಿಷನ್ ಅಂತಾನೆ ಹಾಕೊಂಡ್ಬಿಡೋಣ. ವಿಚ್ ಪೊಸಿಷನ್ ವಾಸ್ ಡಿಲೀಟೆಡ್, ನಿಮ್ಗೆ ಯಾವ ಪೊಸಿಷನ್ ಡಿಲೀಟ್ ಮಾಡಬೇಕು ಸೊ ಆ ಪೊಸಿಷನಲ್ಲಿ ಹಾಕೊಬೋದು. ಸ್ಲಾಶ್ ಎನ್. ಸೊ ಇಲ್ಲಿ ನಾನು ಪೊಸಿಷನ್ನ ರೀಡ್ ಮಾಡಬೇಕು. ಪರ್ಸೆಂಟೇಜ್ ಡಿ ಕಮ ಆಂಪರ್ಸೆಂಟ್ ಪೊಸಿಷನ್. ನಾನಿಲ್ಲಿ ಪಿ ಒ ಎಸ್ ಅಂತ ಪೊಸಿಷನ್ ಅನ್ನೋದನ್ನು ನಾನು ವೇರಿಯಬಲ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ಫಾರ್ ಲೂಪ್. ಐ ಈಕ್ವಲ್ ಟು, ಏನು ಐ ಈಕ್ವಲ್ ಟು, ಇಲ್ಲಿ ಮೈನ್ ಇಲ್ಲೇ ಲಾಜಿಕ್ ಇರೋದು. ಸೈಜ್ ಮೈನಸ್
ಅಲ್ಲ ಪೊಸಿಷನ್ -1 ಯಾಕಂದ್ರೆ ನಾನು ಪೊಸಿಷನಲ್ಲಿ ಎಲಿಮೆಂಟ್ನ ಮೈನಸ್ ಮಾಡಬೇಕು. ಸೊ ಅದಕ್ಕೆ ನೆಕ್ಸ್ಟ್ I ಗ್ರೇಟರ್ ದೆನ್ ಸೈಜ್ -1. ಎಷ್ಟು ನಮಗೆ ಸೈಜ್ ಬೇಕು ಆ ಸೈಜ್ನ ಅದು ಮೈನಸ್ ಮಾಡುತ್ತೆ. ಓಕೆ, ಯಾಕಂದ್ರೆ ನಾವು ಯಾವ ಪೊಸಿಷನ್ನಲ್ಲಿ ಡಿಲೀಟ್ ಮಾಡ್ತೀವಲ್ಲ ಆ ಪೊಸಿಷನ್ ಹೋಗಿ ನೆಕ್ಸ್ಟ್ ಎಲಿಮೆಂಟು ಬರುತ್ತೆ, ಆ ಜಾಗದಲ್ಲಿ ಕೂರುತ್ತೆ. ಸೊ ಅದಕ್ಕೋಸ್ಕರ ಸೈಜ್ -1 ಹಾಕ್ತಿದ್ದೀನಿ. ಅದಾದ ನಂತರ ಇನ್ಕ್ರಿಮೆಂಟ್ ಆಗುತ್ತೆ. ಸೊ a of I is equal to a of I plus 1. ಅಲ್ಲಿ ಎಲಿಮೆಂಟ್ ಇನ್ಕ್ರಿಮೆಂಟ್ ಆಗುತ್ತೆ. ಅರೇಯಲ್ಲಿ ಬಂದು ಅರೇ ಎಲಿಮೆಂಟ್ ಕೂಡ I+1 ಅಲ್ಲಿ ಇನ್ಕ್ರಿಮೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ಸೈಜ್ -1 ಕೊಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಇನ್ನೊಂದು ಫಾರ್ ಲೂಪ್ ಅಲ್ಲಿ ನಾವು ಅರೇನ ಪ್ರಿಂಟ್ ಮಾಡಬೇಕು. ಯಾವ ಪೊಸಿಷನ್ ಡಿಲೀಟ್ ಆಗಿ ನೆಕ್ಸ್ಟ್ ಅರೇ ಪ್ರಿಂಟ್ ಆಗುತ್ತಲ್ಲ, ಸೊ ಆ ಲಾಜಿಕ್ ನ ನಾವಿಲ್ಲಿ ಬರಿಬೇಕು. ಸೊ ಫಾರ್ ಲೂಪ್ ಅಲ್ಲಿ ಅರೇನ ಪ್ರಿಂಟ್ ಮಾಡ್ಬೇಕು ಅಷ್ಟೇ, ಮತ್ತೇನಿಲ್ಲ, ಈಸಿ. ಸೊ ಫಾರ್ ಲೂಪ್ ಹಾಕೊಬೇಕು ನಾವಿಲ್ಲಿ. ಸೊ ನಾನು ಇಲ್ಲೇ ಕಾಪಿ ಮಾಡ್ತೀನಿ, ಇದನ್ನ ಕಾಪಿ ಮಾಡಿ ಸೊ ಇಲ್ಲಿ ಸ್ಕ್ಯಾನ್ ಆಫ್ ಇದನ್ನ ಪ್ರಿಂಟ್ ಆಫ್ ಮಾಡ್ತೀನಿ. ಇಲ್ಲಿ ಆಂಪರ್ಸೆಂಟ್ ತೆಗಿಬೇಕು, ಸ್ಲಾಶ್ ಕೊಡಬೇಕು, %d ಪಕ್ಕ. ಸೊ ನೋಡೋಣ, ಇಲ್ಲಿ ಅರೇನ ಕಾಲ್ ಮಾಡಬೇಕು, ಫಂಕ್ಷನ್ನ ಕಾಲ್ ಮಾಡಬೇಕು. ರಿಟರ್ನ್ ಅಂದರೆ ಏನಾದರೂ ಕೊಡ್ಬೋದು, 0 ಅಂತ ನಾನು ಹೇಳ್ಕೊ. ಸೊ ರನ್ ಮಾಡ್ತಿದ್ದೀನಿ ನೋಡಿ. ಸೊ ಎಂಟರ್ ದ ಸೈಜ್ ಅಂತ ಕೇಳ್ತಿದ್ದೆ, ನಾನು 5 ಅಂತ ಕೊಟ್ಟಿದ್ದೀನಿ. ಸೊ 1 2 5 4 6 ಅಂತ ಕೊಟ್ಟಿದ್ದೀನಿ. ಸೊ ನಮಗೆ ಇದರಲ್ಲಿ ಯಾವ ಪೊಸಿಷನ್ ಅಂದ್ರೆ ಎಂಟರ್ ದ ವಿಚ್ ಪೊಸಿಷನ್ ವಾಸ್ ಡಿಲೀಟೆಡ್ ಅಂದ್ರೆ ಔಟ್ಪುಟ್ ಯೂಸರ್ ಏನಂತ ಕೇಳ್ತೀನಿ, ನಿಮ್ಗೆ ಯಾವ ಪೊಸಿಷನ್ ನಲ್ಲಿರೋ ಎಲಿಮೆಂಟ್ ಡಿಲೀಟ್ ಆಗಬೇಕು ಅಂತ ಕೇಳ್ತಿದೆ. ಸೊ ನಾನು 3 ಅಂತ ಕೊಡ್ತಿದ್ದೀನಿ. ಸೊ ನೋಡಿ 1 2 4 6 ಅಂದ್ರೆ ಇಲ್ಲಿ 1 2 3 3ಯಲ್ಲಿ 3ಯ ಪೊಸಿಷನ್ ಅಲ್ಲಿ ಯಾವ್ದಿದೆ ಎಲಿಮೆಂಟ್ 5. ಸೊ 5 ಡಿಲೀಟ್ ಆಗಿದೆ. ಸೊ ಡಿಲೀಟ್ ಆಗಿ ಉಳಿದ ನಂಬರ್ಸ್, ಉಳಿದ ಎಲಿಮೆಂಟ್ಸ್ ಪ್ರಿಂಟ್ ಆಗಿದೆ. ಸೊ 1 2 4 6. ಸೊ ಇಲ್ಲೊಂದು ನಾನು ಔಟ್ಪುಟ್ ಚೆನ್ನಾಗಿ ಬರಬೇಕು ಅಂದ್ರೆ ಇಲ್ಲೊಂದು ಔಟ್ಪುಟ್ ಸ್ಟೇಟ್ಮೆಂಟ್ ಹಾಕೊಳ್ತೀನಿ, printf after array delete, after array delete elements, array deleted, after array element, after delete elements or ಅಂದ್ರೆ ಡಿಲೀಟ್ ಆದ್ಮೇಲೆ ಅರೇ ಬರ್ತಿದ ಅಂತ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ನೀಟಾಗಿರಲಿ ಅಂತ. ಸೊ ಎಂಟರ್ ದ ಸೈಜ್ 5 ಕೊಟ್ಟಿದ್ದೀನಿ. 1 2 4 ಬೇಡ, 4 ಬೇಡ, 5 4 6 ಕೊಟ್ಟಿದ್ದೀನಿ. ಮತ್ತೆ ನಾನು ಅದೇ ಪೊಸಿಷನ್, ಆಗಲಿ ಯಾವ ಪೊಸಿಷನ್ ಹೊಡಿತೀನೋ ಅದೇ ಪೊಸಿಷನ್ ಹೊಡಿತೀನಿ, 3. ನೋಡಿ, ಆಫ್ಟರ್ ಅರೇ ಡಿಲೀಟ್ ಎಲಿಮೆಂಟ್ಸ್ ಆರ್ 1 2 4 6. ನಾವು ಯಾವ ನಂಬರ್ ಆದ್ರೂ ಕೊಡ್ಬೋದು, ಯಾವುದೇ ಪೊಸಿಷನ್ ಆದ್ರೂ ಡಿಲೀಟ್ ಮಾಡ್ಬೋದು. ಸೊ ಇದಿಷ್ಟು ಕೂಡ ಡಿಲೀಷನ್ ಆಫ್ ಅರೇ. ಸೊ ಇದನ್ನ ನಾನು ಡಿಬಗ್ಗರ್ ಇಟ್ಟು ತೋರಿಸ್ತೇನೆ. ಸೊ ಡಿಬಗ್ಗರ್ ಪಾಯಿಂಟ್ ನಾನು ಇಲ್ಲಿ ರೀಡ್ ಮಾಡಿದ್ದಾಯ್ತು. ಇಲ್ಲಿ ಪ್ರಿಂಟ್ ಮಾಡೋಕೆ ಇಲ್ಲಿ ಇಡ್ತಿದ್ದೀನಿ, ಫಾರ್ ಲೂಪ್ ಅಲ್ಲಿ ಇಡ್ತೀನಿ. ಸೊ ಡಿಬಗ್ ಸ್ಟಾರ್ಟ್ ಅಂಡ್ ಕಂಟಿನ್ಯೂ. ಸೊ ಇಲ್ಲಿ ರೀಡ್ ಮಾಡ್ತೀನಿ ಫಸ್ಟ್, ಎಂಟರ್ ದ ಸೈಜ್ 5. ಇಲ್ಲಿ ಆಲ್ರೆಡಿ ಫಾರ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ, ನಮ್ಗೆ ಎಷ್ಟು ಬೇಕು ಅಷ್ಟು ಸಲ. ಸೊ ಔಟ್ಪುಟ್ ನಾನು ಇಲ್ಲೇ ಇಟ್ಕೊತೀನಿ, ಇಲ್ಲೇ ಬಂದಿದೆ ನೋಡಿ. ಸೊ ಫಂಕ್ಷನ್ F7 ನೋಡಿದ್ರೆ ಅದು ಪ್ರಿಂಟ್ ಆಗುತ್ತೆ, ಸ್ಕ್ಯಾನ್ ಆಫ್ ರೀಡ್ ಆಗುತ್ತೆ. ಸೊ ಇಲ್ಲಿ ನಂಬರ್ ಹೊಡಿತೀನಿ ನಾನು 1. ಸೊ ಇಲ್ಲೇ ರೀಡ್ ಮಾಡ್ಬೇಕು ಅನ್ಸುತ್ತೆ, ತಡೀರಿ. ಸೊ ರೀಡ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ 2 ಅಂತ ಕೊಟ್ಟಿದ್ದೀನಿ ನಾನು, ರೀಡ್ ಮಾಡಿದ್ದಾಯ್ತು, 12 ಬಂದಿದ್ದಾಯ್ತು. ನಾನು 5 ಅಂತ ಅಲ್ಲ 3 ಅಂತ ಕೊಟ್ಟಿದ್ದೀನಿ. ಮತ್ತೆ ಇಲ್ಲಿ ಆರೋ ಮಾರ್ಕ್ ಬಂದಿದೆ ನೋಡಿ, ರೀಡ್ ಮಾಡ್ತಾ ಇದೆ ವ್ಯಾಲ್ಯೂನ. ಫಂಕ್ಷನ್ F7 ನೋಡಿ ಬಂತು, ಸ್ಕ್ಯಾನ್ ಆಫ್
ರೀಡ್ ಮಾಡಿದ್ದಾಯ್ತು. ಇಲ್ಲಿ 2 ಅಲ್ಲಿ 12 ಇದೆ, ಅಂದ್ರೆ ಅರೇ ಇಂಡೆಕ್ಸ್ 0 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಮತ್ತೆ 12 ತೋರಿಸ್ತಿದೆ ಅಲ್ವಾ ಅದು. ಫಂಕ್ಷನ್ F7 ನೋಡ್ತಿದ್ದೀನಿ, ನೋಡೋಣ. ಸೊ ಎಂಟರ್ ದ 5 ಅರೇ ಎಲಿಮೆಂಟ್ ಅಲ್ಲಿ ನಾನು 3ನ ಪೊಸಿಷನ್ ಕೊಡಿದ್ದೀನಿ. ಪೊಸಿಷನ್ ನಾನು 2ನೇ ಕೇಳಿದ್ದೀನಿ, ನೋಡೋಣ ರೀಡ್ ಆಗುತ್ತೇನೋ, ಬನ್ನಿ. ಫಂಕ್ಷನ್ F7 ಚೆಕ್ ಮಾಡ್ತಾ ಇದೆ ಕಂಡೀಷನ್. ಅರೇ ಪ್ರಿಂಟ್ ಆಯಿತು, ಸೈಜ್ -1. ಆಫ್ಟರ್ ಡಿಲೀಟ್ ಎಲಿಮೆಂಟ್ಸ್ ಆರ್ ಅಂತ ಬಂದಿದೆ, ಯಾಕೋ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ, ಪ್ರಿಂಟ್ ಆಗ್ತದೆ. ಸೊ ಇಲ್ಲಿ ಗಾರ್ಬೇಜ್ ವ್ಯಾಲ್ಯೂ ಬರ್ತಾ ಇದೆ. ಸೊ ಸಾರಿ, ನಂದು ಯಾಕೋ ಡಿಬಗ್ ವರ್ಕ್ ಆಗ್ತಾ ಇಲ್ಲ, ಇನ್ನೊಮ್ಮೆ ತೋರಿಸ್ತೇನೆ. ಸೊ ಡಿಬಗರ್ನ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ರೀಡ್ ಮಾಡೋ ಬದಲು ನಾನು ಇಲ್ಲಿಂದ ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕೊಂಡಿದ್ದೀನಿ, ನೋಡೋಣ ಇಲ್ಲಿ ರೀಡ್ ಮಾಡ್ತಿದ್ದೀನಿ. ಸೊ ಡಿಬಗ್ ಮತ್ತೆ ಮಾಡ್ತಿದ್ದೀನಿ ನಾನು, ನೋಡಿ ಕ್ಲೀನ್. ಸೊ ಎಂಟರ್ ದ ಸೈಜ್ ಆಫ್ ಅರೇ 5 ಕೊಟ್ಟಿದ್ದೀನಿ, 1 2 5 6 7. ಇಲ್ಲಿ ಮತ್ತೆ ನಾನು ಸೈಡಿಗೆ ತಗೊಂಡು ಹೋಗ್ತಿದ್ದೇನೆ. ಸೊ ಎಂಟರ್ ದ ಪೊಸಿಷನ್ ಅಂತ ಕೇಳ್ತಿದೆ. ಸೊ ಫಂಕ್ಷನ್ ವ್ಯಾಲ್ಯೂ ಇಲ್ಲಿ ರೀಡ್ ಮಾಡುತ್ತೆ, ನೋಡಿ. ಸೊ F7 ನೋಡಿದೆ, ಈ ಪ್ರಿಂಟರ್ ಸ್ಟೇಟ್ಮೆಂಟ್ ಏನಾಯ್ತು, ಪ್ರಿಂಟ್ ಆಯ್ತು. ಸೊ ಸ್ಕ್ಯಾನ್ ಆಫ್ ಮಾಡ್ತಿದೆ. ಇಲ್ಲಿ ನಾನು ಎಂಟರ್ ದ ವಿಚ್ ಪೊಸಿಷನ್ ವಾಸ್ ಡಿಲೀಟೆಡ್ 3 ಅಂತ ಕೊಡ್ತಿದ್ದೆ. ಸೊ ಆರೋ ಮಾರ್ಕ್ ಇಲ್ಲಿ ಬಂದಿದೆ. ಈಗ ಫಾರ್ ಲೂಪ್ ಅಲ್ಲಿ ಏನ್ ನೋಡಿ ಎಕ್ಸಿಕ್ಯೂಟ್ ಆಗುತ್ತೆ, ಪೊಸಿಷನ್. ಓಕೆ, ಪೊಸಿಷನ್ ಅಲ್ಲಿ ಯಾವ ನಂಬರ್ ಇದೆ ಅನ್ನೋದು ನಾವು ನೋಡ್ಬೋದು, ವಾಚ್ ಪೊಸಿಷನ್. ಸೊ ಪೊಸಿಷನ್ ಇಲ್ಲಿ ಯಾವ ವ್ಯಾಲ್ಯೂ ಇದೆ, 3 ವ್ಯಾಲ್ಯೂ ಇದೆ. ಯಾಕಂದ್ರೆ ನಾನು ಇಲ್ಲಿ ಎಂಟರ್ ದ ಪೊಸಿಷನ್ ವಾಸ್ ಡಿಲೀಟೆಡ್, ಯಾವ ಡಿಲೀಟೆಡ್ ಆಗಬೇಕು ಪೊಸಿಷನ್ ಅಂತ ನೋಡಿ 3 ಅಂತ ಕೊಟ್ಟಿದ್ದೀನಿ. ಸೊ 3 ಬಂದು ಕೂರ್ತಿದೆ, ಅಂದ್ರೆ ಇಂಟೀಜರ್ ಟೈಪ್ ಕುಂತಿದೆ. ಸೊ ಈಗ ಫಂಕ್ಷನ್ F7 ನೋಡ್ತೀನಿ, ಮತ್ತೆ ಡಿಬಗರ್ ಮಾಡ್ತಿದ್ದೀನಿ. ಸೊ ಫಾರ್ ಲೂಪ್ ಅಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆ, ಕಂಡೀಷನ್ ಚೆಕ್ ಮಾಡುತ್ತದೆ. ನೋಡಿ ಕಂಡೀಷನ್ ಚೆಕ್ ಆಯ್ತು. ಈಗ ಸೈಜ್ -1 ಬಂದಿದೆ. ಈಗ ಸೈಜ್ ಅಲ್ಲಿ ಯಾವ್ದು ವ್ಯಾಲ್ಯೂ ಕುಂತಿದೆ ನೋಡೋಣ ಬನ್ನಿ. ವಾಚ್ ಸೈಜ್ ನೋಡಿ, ಈಗ ಸೈಜ್ ಅಲ್ಲಿ 5 ಇದೆ, ಯಾಕಂದ್ರೆ ನಾನು ಇಲ್ಲಿ ಏನ್ ಕೊಟ್ಟಿದ್ದೀನಿ, ಸೈಜು 5 ಕೊಟ್ಟಿದ್ದೀನಿ. ಸೊ 5 ಇದೆ, 5 - 1 4. ಸೊ ಕಂಡೀಷನ್ ಹಾಗೆ ಚೆಕ್ ಮಾಡ್ತಾ ಮಾಡ್ತಾ ಈಗ ಸೈಜ್ -1ಗೆ ಬಂದಿದೆ. ಓಕೆ, ಸೊ ಫಂಕ್ಷನ್ F7. ಸೊ ಸೈಜ್ -1 ಆಯ್ತು. ಈಗ ಈ ಎಲಿಮೆಂಟ್ ಪ್ರಿಂಟ್ ಆಫ್ಟರ್ ಅರೇ ಡಿಲೀಟ್ ಎಲಿಮೆಂಟ್ಸ್ ಆರ್ ಅಂದ್ರೆ ಈ ಔಟ್ಪುಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ. ನೋಡಿ ಫಂಕ್ಷನ್ F7 ಅರೇ ಆಫ್ಟರ್ ಅರೇ ಡಿಲೀಟ್ ಎಲಿಮೆಂಟ್ಸ್ ಆರ್ ಪ್ರಿಂಟ್ ಆಯ್ತು. ಫಾರ್ ಲೂಪ್ ಅಲ್ಲಿ ಅರೇ ಪ್ರಿಂಟ್ ಆಗುತ್ತೆ. ಎಷ್ಟು ಸಲ, ಎಷ್ಟು ಎಲಿಮೆಂಟ್ ಇದೆ ಅಷ್ಟು ಸಲ. ನೋಡಿ 1 2 ಪ್ರಿಂಟ್ ಆಗಿದೆ, 6 ಪ್ರಿಂಟ್ ಆಯ್ತು, ಯಾಕಂದ್ರೆ ಈ ಪೊಸಿಷನ್ ಎಲಿಮೆಂಟ್ ಡಿಲೀಟ್ ಆಗಿದೆ. ಸೊ ಪ್ರಿಂಟ್ ಆಗ್ತಾ ಇದೆ ಉಳಿದ ಎಲಿಮೆಂಟ್ಸ್. ಸೊ ಪ್ರಿಂಟ್ ಆಯ್ತು, ಕರ್ಸರ್ ನೋಡಿ ಹೊರಗೆ ಬರ್ತಿದೆ. ಸೊ ಮತ್ತೆ ರಿಟರ್ನ್ ವ್ಯಾಲ್ಯೂ 0. ಇದಿಷ್ಟು ಕೂಡ ಡಿಬಗರ್. ಓಕೆ, ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಇದಿಷ್ಟು ಕೂಡ ಏನು, ಡಿಲಿಷನ್ ಆಫ್ ಅರೇ ಇನ್ ಸಿ ಪ್ರೋಗ್ರಾಮಿಂಗ್. ಓಕೆ, ಸಿಂಪಲ್ ಕೋಡ್ ಫಂಕ್ಷನ್ ನಾನು ಯೂಸ್ ಮಾಡ್ಕೊಂಡು ಪ್ರೋಗ್ರಾಮ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.